ಎಲ್ಲ ಊಟ ಮಾಡ್ಕೊಂಡು ಒಬ್ಬರೊಬ್ಬರು. ಸೆಂಟ್ರಲ್ ಗವರ್ಮೆಂಟ್ ನಾರ್ಮ್ಸ್ ಪ್ರಕಾರ ಎಷ್ಟು ಕಾರ್ಡ್ಗಳು ರದ್ದಾಗಿದ್ದಾವೆ, ಜೊತೆಗೆ ಬಿಪಿಎಲ್ ಇಂದ ಎಪಿಎಲ್ ಗೆ ಎಷ್ಟು ಇದಾಗಿದೆ? 7,72,000 ಕಾರ್ಡನ್ನು ರದ್ದು ಮಾಡಬೇಕು ಅಂತ ಹೇಳಿದ್ದಾರೆ ಅವರಷ್ಟೇ. ನಾವು ರದ್ದಿನ್ನೂ ಮಾಡಿಲ್ಲ. ನಾವು ಅದನ್ನು ಕೂಡ ಪರಿಷ್ಕರಣೆ ಮಾಡಿ ಅವರ BPLಗೆ ಸಂಬಂಧ ಇದೆಯಾ ಅಥವಾ APLಗೆ ಸಂಬಂಧ ಇದೆಯಾ ಅಂತ ಈಗ 50% ಕಾರ್ಡ್ಗಳಿಂದ 3 ಲಕ್ಷಕ್ಕಿಂತ ಜಾಸ್ತಿ ಕಾರ್ಡನ್ನು ಪರಿಷ್ಕರಣೆ ಮಾಡಿದ್ದೀವಿ. ಅದರಲ್ಲಿ ಏನು ಹೆಚ್ಚಿಗೆ ಸಿಕ್ಕಿಲ್ಲ. ಇನ್ನು ಉಳಿದಂಥ ಕಾರ್ಡ್ಗಳನ್ನು ವಿತಿನ್ 1 ಮಂತ್ ಅಥವಾ 2 ಮಂತ್ಸಲ್ಲಿ ಮಾಡಿಬಿಡ್ತೀವಿ. ಎಷ್ಟು BPL ಇರ್ತದೆ BPL ಉಳಿಸ್ತೀವಿ. ಆ ಗೈಡ್ಲೈನ್ಸ್ಗೆ ಒಳಪಟ್ಟಿರೋದನ್ನು ತೊಂದರೆ ಇಲ್ಲ. ಗೈಡ್ಲೈನ್ಸ್ಗಿಂತ ಮೀರಿ ಅವರಿದ್ದರೆ ಅವ್ರನ್ನ APLಗೆ ಶಿಫ್ಟ್ ಮಾಡ್ತೀವಿ. ಇಟ್ ವಿಲ್ ಟೇಕ್ಸ್ ಅನದರ್ 2-3 ಮಂತ್ಸ್. ಅದನ್ನು ಕ್ಲಿಯರ್ ಮಾಡ್ತೀವಿ. ಪರಿಷ್ಕರಣೆ ಮಾಡ್ತಾ ಇದ್ದೀರಾ, ಈಗ ಗ್ಯಾರಂಟಿ ಸಮಿತಿಯವ್ರ ಜೊತೆ ಸಭೆ ಮಾಡಿದ್ದೀರಾ. ನಿಮ್ಮ ಇಲಾಖೆಯಲ್ಲಿ ಪರಿಷ್ಕರಣೆ ಹೇಗಾಗ್ತಾ ಇದೆ ಅಥವಾ ಹೊಸದೇನಾದ್ರೂ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಪರಿಷ್ಕರಣೆಯಲ್ಲಿ? ಬರೀ BPL ಇಂದ APL ಮಾಡೋದು, BPL ರದ್ದು ಮಾಡೋದು ಇದು ಬಿಟ್ಟು ಬೇರೆ ಏನಾದ್ರು ಚರ್ಚೆ ಆಗಿದೆ? ರದ್ದನ ಪದ ಬರಲ್ಲ. ರದ್ದಿಲ್ಲ ಸರಿಪಡಿಸೋಕೆ ಅದ್ರ ಮಾಡ್ತೀವಿ. ಪರಿಷ್ಕರಣೆ ಮಾಡಿ ರದ್ದು ಮಾಡೋ ಪ್ರಶ್ನೆನೇ ಇಲ್ಲ. ಯಾವ ಕಾರ್ಡು APLನವ್ರು BPL ಅಲ್ಲಿದ್ದರೆ ಅವ್ರನ್ನ APLಗೆ ಕಳಿಸ್ಕೊಡ್ತೀವಿ. ಅವರಲ್ಲೇ ಇರ್ತಾರೆ. ಅವರು ಅನರ್ಹರಿರ್ತಾರೆ. ಅವ್ರಿಗೆ 7 ಎಕರೆ ಜಮೀನಿದ್ರೆ, ವೆಹಿಕಲ್ಸ್ ಇದ್ದರೆ, ಇನ್ಕಮ್ ಟ್ಯಾಕ್ಸು, ಅದಕ್ಕೊಂದು 7 ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸಲ್ಲಿ ಒಳಪಟ್ಟವ್ರನ್ನ ನಾವು APLಗೆ ಕಣ್ಣು ನೋಡ್ತೀವಿ. ಉಳಿದ ಬಡವರು ಏನಿರ್ತಾರೆ ಅವರೆಲ್ಲ BPL ಇರ್ತಾರೆ. ರಾಜ್ಯ 1,20,000 ಅಂತ ಹೇಳ್ತೀರಿ, ಸಾಧ್ಯನಾ ಅದು? ದೇಶಪಾಂಡೆ ಅವರು ಒಂದು ಆಡಳಿತ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಇದರಲ್ಲಿ ಒಂದು ಕೊಟ್ಟಿದ್ದಾರೆ. 2.5-3 ಲಕ್ಷ ಆದಾಯ ಮಿತಿ ಇಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಅದಿನ್ನೂ ಚರ್ಚೆಯಲ್ಲಿದೆ. ಅದು ನಾನು ಮುಂದೆ ಕ್ಯಾಬಿನೆಟ್ ಮುಂದೆ ತಗೊಂಡೋಗಿ ಅದರದ್ದೊಂದು ತೀರ್ಮಾನ ತಗೋಬೇಕು. ಯಾಕಂದರೆ ಕೂಲಿವನ್ನು ಕೂಡ 1 ಲಕ್ಷಕ್ಕೆ ಮೇಲೆ ಬರ್ತಾ ಇದೆ. 500 ರೂಪಾಯಿ ಸಂಬಳ ಬರ್ತದೆ. ಎಲ್ಲಿ ಇವರು ಸಿಕ್ಕಾಕೊಂಡಿದ್ದಾರೆ ಅಂದರೆ, ಮನೆ ಕಟ್ಟೋದಕ್ಕೆ ಲೋನ್ ತಗೊಂಡು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತೀವಿ ಅಂತ ಪಟ್ಟಿ ಕೊಟ್ಬಿಡ್ತಾರೆ. ಕಂಪ್ಯೂಟ್ರಲ್ಲಿ ಏನು ಮಾಡ್ತಾರೆ, ಲಾಗಿನ್ನಲ್ಲಿ ಇವನು ಇನ್ಕಮ್ ಟ್ಯಾಕ್ಸ್ ಪೇ ಅಂತ. ಮನೆ ಕಟ್ಟಕ್ಕೆ ಸಾಲ ತಗೊಂಡವನು ಟ್ಯಾಕ್ಸ್ ಪೇ ಅಂತ ಹೇಳಿಕೊಟ್ರೆ, ವೆಹಿಕಲ್ ತಗೊಳ್ಳೋಕ್ಕೆ ಟ್ಯಾಕ್ಸ್ ಪೇ ಅಂತ ಕೊಟ್ಟರೆ ದೇ ಆರ್ ಕಮ್ಸ್ ಅಂಡರ್ ದಿ ಟ್ಯಾಕ್ಸ್ ಪೇ. ಅದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಅವ್ರಿಗೂ ಹೇಳಿದ್ದೀವಿ ಅದನ್ನು ಯಾವ ರೀತಿ ತೆಗಿಬೇಕು. ಯಾರು ಸಾಮಾನ್ಯ ಬಿಲೋ ಪಾವರ್ಟಿ ಲೈನ್ ಇರೋರು ಮನೆ ಕಟ್ಟೋದಕ್ಕೆ ಸಾಲ ತಗೊಂಡಿದ್ರೆ ಅದನ್ನು ಯಾವ ರೀತಿ ಎಕ್ಸಂಪ್ಷನ್ ಮಾಡಬೇಕು ಅನ್ನೋ ವಿಷಯನೂ ಕೂಡ ಚರ್ಚೆ ಆಗಿದೆ. ದೇಶಪಾಂಡೆ ಸಾಹೇಬರು ಕೊಟ್ಟಿರುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಕೂಲಿನೇ ನಾವು ಜಾಸ್ತಿ ಇರೋವಾಗ 1,20,000 ಮೇಲೆ ಆಗೋದರಿಂದ ಅದನ್ನು ಮತ್ತೆ ಪರಿಶೀಲನೆ ಮಾಡಿ ಕ್ಯಾಬಿನೆಟ್ ಮುಂದೆ ತಗೊಂಡು ಹೋಗ್ತೀವಿ. ಅದರ ಮುಖಾಂತರ ಸ್ವಲ್ಪ ಬದಲಾವಣೆ ಆಗಬೇಕಾಗ್ತದೆ. ಅದಕ್ಕೆ ಪ್ರಯತ್ನ ಮಾಡ್ತೀವಿ. ನೋಡಿ, ಇದು ದೊಡ್ಡ ಟೆಂಡರ್, ಬಹಳ ಜವಾಬ್ದಾರಿಯಾಗಿ ಮಾಡಬೇಕು. 6,000 ಕೋಟಿ ರೂಪಾಯಿ ಟೆಂಡರ್ ಇದೆ. ನಾವು ಬಹಳ ನಿಧಾನವಾಗಿ ಕರೆಕ್ಟಾಗಿ ಮಾಡಬೇಕದು. ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗಿ ಕೆಟ್ಟ ಹೆಸರು ತಗೊಳಕ್ಕೆ ಸರ್ಕಾರ ರೆಡಿ ಇಲ್ಲ. ಅಷ್ಟವರೆಗೂ ಅಕ್ಕಿ ಕೊಡ್ತಾ ಇರ್ತೀವಿ, ಅವ್ರಿಗೇನು ತೊಂದರೆ ಆಗಲ್ಲ. ಈ ಸಾರಿ ಯಾಕೆ ಲೇಟ್ ಆಯ್ತು ಅಂದರೆ, ಕೇಂದ್ರ ಸರ್ಕಾರ 2 ತಿಂಗಳಿಗೆ ಒಂದೇ ಸಾರಿ ಲಿಫ್ಟ್ ಮಾಡಬೇಕು ಅಂತ ಹೇಳಿದರು. ನಾವು ಸರ್ಕಾರದಲ್ಲಿ ರೆಗ್ಯುಲರಾಗಿ 1 ತಿಂಗಳಿಗೆ ದುಡ್ಡು ತಗೊಳ್ತಾ ಇದ್ವಿ, ಅಲ್ಲಿ ಕಟ್ತಾ ಇದ್ವಿ. ರೆಗ್ಯುಲರಾಗಿ 10ನೇ ತಾರೀಕೆಲ್ಲ ಕೊಟ್ಬಿಡ್ತಾ ಇದ್ವಿ. ಯಾವಾಗ 2 ತಿಂಗಳದ್ದು ಒಂದೇ ಸಾರಿ ತಗೊಬೇಕಂದಾಗ ನಾವು ರಾಜ್ಯದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಬರೆದು ತಗೊಳ್ಳೋದು ಸ್ವಲ್ಪ ತಡ ಆಯಿತು. ಯಾಕೆ ಕೇಳ್ತಾ ಇದ್ದೀರಿ, ಯಾವಾಗ ಇಷ್ಟು ವರ್ಷನೂ ನೀವು 1 ತಿಂಗಳಿಂದ ತಗೊಂಡಿದ್ದೀರಿ ಅಂತ ಆ ಕೇಂದ್ರ ಸರ್ಕಾರ ಹೇಳಿದೆ ಅಂತೇಳಿ ಅದು ಮಾಡೋದಕ್ಕೊಂದು 10 ದಿನ ಲೇಟ್ ಆಗಿದೆ. ನೆಕ್ಸ್ಟ್ ಮಂತಿಂದ ರೆಗ್ಯುಲರಾಗಿ ಹೋಗ್ತದೆ.